ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ಟಾಪಿಕ್ ಇರುತ್ತೆ ಅಂತ ಅಂದ್ಬಿಟ್ಟು. ಹೌದು, ನನ್ನ ಮಗಳಿಗೆ ಹೆಸರಿಡೋ ಟೈಮ್ ಬಂದಿದೆ. ಇವಾಗ ಅವಳು 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ರನ್ನಿಂಗ್ ಇದೆ. 5 ಮಂತ್ಸ್ಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಹಬಿ ಮನೆಗೆ. ಹಾಗಾಗಿ ನಾವು ಅಮ್ಮನ ಮನೆಯಲ್ಲಿ ಎಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡೋಣ ಇದ್ರದ್ದು ಅಂತ ಅನಿಸ್ತು. ಆ ಒಂದು ಟಾಪಿಕ್ ಇಟ್ಕೊಂಡ್ಬಿಟ್ಟೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ನಾನು ಮಾಡಿಲ್ಲ, ನಮ್ಮಮ್ಮ ಮಾಡಿ ಕೊಟ್ಟಿದ್ದಾರೆ. ಸೊ ಬನ್ನಿ, ನಿಮಗೆ ತಡ ಮಾಡದೆ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡು ಬಂದಿದ್ದೀವಿ ನಮ್ಮ ಪಾಪಗೆ ಅಂತ. ಬನ್ನಿ, ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ. ನನ್ನ ಮಗಳ ಶಾಪಿಂಗ್ ಹೇಗಿತ್ತು ಅಂತ ಅಂದ್ಬಿಟ್ಟು, ಹೇಗಿತ್ತು ಅನ್ನೋದಕ್ಕಿಂತ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ, ಅವಳ ಬಟ್ಟೆಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದೊಂಥರ ಲೆಹೆಂಗಾ ಡ್ರೆಸ್. ಇವಾಗೆಲ್ಲ ದೊಡ್ಡವ್ರು ಹಾಕೊಳ್ತಾರೆ, ಈ ಥರ ಚಿಕ್ಕವ್ರಿಗೂ ಬಂದ್ಬಿಟ್ಟಿದೆ. ಸೊ ಇದು ಮೇಲಿನ ಟಾಪು, ಇದು ಇದಕ್ಕೆ ಲೆಹೆಂಗಾ ಡೌನ್ ಈ ಟೈಪು ಈ ಥರ ಬರುತ್ತೆ. ಇದು ಕಾಸ್ಟ್ ಬಂದ್ಬಿಟ್ಟು 900. ತುಂಬ ಚೆನ್ನಾಗಿದೆ, ಅವರಪ್ಪ ಸೆಲೆಕ್ಟ್ ಮಾಡಿದ್ದು. ಬಟ್ ನನಗಂತೂ ಸಖತ್ ಇಷ್ಟ ಆಗೋಯ್ತು ಈ ಡ್ರೆಸ್ಸು. ಬಟ್ ಅವಳಿಗಿದು ಸಾಕಾಗಲ್ಲ, ಇದು ತುಂಬ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಇಟ್ಬಿಟ್ಟು ಹಾಕ್ಬೋದಲ್ವಾ, 1 ಇಯರ್ ಆದಮೇಲೆ ಹಾಕ್ಬೋದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಈ ಡ್ರೆಸ್ ತೊಗೊಂಡಿದ್ದೀನಿ. ಹೋಗೋ ಟೈಮಲ್ಲಿ ಇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆಪ್ಷನಲಾಗಿ ಬೇರೆ ಡ್ರೆಸ್ಸುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಈ ಡ್ರೆಸ್ನ ಅವ್ರ ಫಂಕ್ಷನ್ಗೆ ಅಂತಂದ್ಬಿಟ್ಟೆ ತಗೊಂಡಿರೋದು. ಇದು ಅವಳ ಡ್ರೆಸ್ ಆಯಿತು. ಈಗ ಅವಳಿಗೆ ತೊಗೊಂಡಿರೋದು ಇದಕ್ಕೆ ಕ್ಯಾಪ್ ತೊಗೊಂಡಿದ್ದೀನಿ. ಗೊತ್ತಲ್ವಾ, ಇವಾಗ ಫುಲ್ ಮಳೆ ಬರ್ತಾ ಇದೆ. ನಾವು ಹೋಗೋ ಟೈಮಿಗೆ ಮಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಟೈಮಿಗೆ ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಸಿಂಪಲ್ ಆಗಿರೋದು ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ಆ್ಯಂಡ್ ಗೊತ್ತಲ್ಲ, ತೊಟ್ಲು ಕಳಿಸ್ತೀವಿ ಅಂತ ಅಂದಾಗ ಆಬ್ವಿಯಸ್ಲಿ ಒಂದು ತೊಟ್ಲು ಜೊತೆ ಸುಮಾರು ಐಟಮ್ಗಳು, ಅವಳಿಗೆ ಸ್ಕೂಲ್ ಬ್ಯಾಗ್ ಅಂತೆ, ಕ್ಯಾಪ್ಸ್ ಅಂತೆ, ಆಮೇಲೆ ಅವಳಿಗೆ ಬಳ್ಪಾಸ್ ಅಂತೆ, ಈ ಥರ ತುಂಬ ವೆರೈಟೀಸ್ ಇಟ್ಟಿರ್ತಾರೆ. ಬಟ್ ಇಲ್ಲ, ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಎಲ್ಲಾನು ತೆಗೆದಿಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಮ್ಮ. ಸೊ ಇರೋದನ್ನ ತೋರಿಸ್ತಾ ಇದ್ದೀನಿ. ಇದು ಸ್ಕೂಲ್ ಬ್ಯಾಗ್. ಅವಳಿನ್ನು ಸ್ಕೂಲ್ಗೆ ಹೋಗೋದಕ್ಕೆ ಬೇಕು, 4 ಇಯರ್ಸ್ ಅಂತೂ ಬೇಕೇ ಬೇಕು. ಬಟ್ ಆದ್ರೂ ಖುಷಿ ಆಯಿತು ಇದನ್ನು ನೋಡಿ ಅವಳನ್ನು. ಓಕೆ, ಆ ಟೈಮ್ ಬರೋದ ತನಕ ಹೀಗೆ ವೇಟ್ ಮಾಡಿದೇನು. ಅದ್ರ ನೆಕ್ಸ್ಟ್ ನಾನು ತಗೊಂಡಿದ್ದು ಬೆಳ್ಳಿ ಐಟಮ್ಸ್ ತಗೊಂಡೆ. ಸ್ವಲ್ಪ ಅವಳಿಗೆ ಕಿವಿ ಓಲೆ ಚುಚ್ಚಿದ್ವಿ, ಹಾಗೇನೆ ಅಂದರೆ ಮೂರ ಅಂತಾರಲ್ಲ ಆ ಥರ ಅದನ್ನು ಚುಚ್ಚಿದ್ವಿ. ಅದೇ ಟೈಮಲ್ಲಿನೇ ಅವಳಿಗೆ ಬೆಳ್ಳಿ ಐಟಮ್ ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ಇವಾಗ ನಾನು ತೋರಿಸ್ತೀನಿ ಒಂದೊಂದಾಗಿನೇ. ನೋಡಿ, ಕಾಲ್ಗೆಜ್ಜೆ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಅವಳ ಕಾಲ್ಗೆ ಇದು ಸಾಕಾಗಲ್ಲ, ಅಂದರೆ ಚಿಕ್ಕದಾಗತ್ತೆ ಅಂತ ಹೇಳಲ್ಲ, ದೊಡ್ಡದಾಗತ್ತೆ ಇದು. ಬಟ್ ಇಟ್ಸ್ ಓಕೆ, ಫ್ಯೂಚರಲ್ಲಿ ಹಾಕ್ಬೋದಲ್ವಾ ಬೆಳೆ ಹುಡುಗಿ ಅಂತಂದ್ಬಿಟ್ಟು ತೊಗೊಂಡಿದ್ದೀವಿ. ಅದ್ರ ನೆಕ್ಸ್ಟು ಉಡ್ದಾರ ಅಂತಾರಲ್ಲ ಆ ಥರದ್ದು ನೋಡಿ, ಚೆನ್ನಾಗಿದೆಯಾ. ಗೆಜ್ಜೆನೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಸಖತ್ ಇಷ್ಟ. ಇದು ನನ್ನ ಫೇವ್ರೆಟ್ ಗೆಜ್ಜೆ ಚೈನು. ನಾನು ಹಾಕೋಕ್ಕಾಗಿಲ್ಲ, ನನ್ನ ಹತ್ರನೂ ಇದೆ ಬಟ್ ಹಾಕೋಕ್ಕಾಗಿಲ್ಲ ಇವತ್ತಿಗೂ, ಬಿಕಾಸ್ ನಮ್ಮ ಮನೆಯವ್ರು ಇಷ್ಟ ಆಗಲ್ಲ. ಕಡ್ಗ ತೊಗೊಂಡಿದ್ದೀವಿ. ತುಂಬ ಹಾಲು ಗಡ್ಗ ಅಂತಂದರೆ ಅದು ತೊಗೊಂಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ ಅವರು. ಯಾಕಂದರೆ ತುಂಬ ಅದು ದೊಡ್ಡದಿದೆ ಸೈಜು ಅಂತ ಅಂದ್ಬಿಟ್ಟು, ಚಿಕ್ಕ ಸೈಜ್ ಬರುತ್ತೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಸೊ ಅಮ್ಮ ಹೋಗ್ಬಿಟ್ಟು ಇಸ್ಕೊಂಡು ಬರ್ತಾರೆ. ಹಾಗೆಯೇ 2 ಫಿಂಗರ್ ರಿಂಗ್ ತೊಗೊಂಡ್ವಿ. ಒಂದು ಹಾರ್ಟ್ ಶೇಪ್ ಆ್ಯಂಡ್ ಪಿ ಅಂತ ನೋಡ್ತಿರ್ಬೋದು ನೀವು. ಒಂದು ಹಾರ್ಟ್ ಶೇಪ್ ಮತ್ತು ಪಿ. ಪಿ ಅಂತ ಅಂದರೆ ಇದು ನನ್ನ ಹಬಿ ಮನೆಯಲ್ಲಿ ನನಗೆ ಹೆಸರು ಬಂದಿರೋದು ಪುಷ್ಪ ಅಂತ, ಹಾಗಾಗಿ ಅಲ್ಲಿ ಅದನ್ನೇ ಕರೀತಾರೆ. ಅದ್ರ ನೆಕ್ಸ್ಟ್ ನಾನು ತೊಗೊಂಡಿದ್ದು ಕಾಲುಂಗ್ರ ಇರಲಿಲ್ಲ. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಗೊತ್ತಲ್ಲ, ಸೊ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ. ಹಾಗಾಗಿ ನನ್ನ ಕಾಲು ಸುತ್ತು ಫುಲ್ ಕಂಪ್ಲೀಟ್ ಬ್ರೋಕ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊಸದು ಕಾಲುಂಗ್ರ ತೊಗೊಂಡೆ. ಈ ಡಿಸೈನ್ ಸಿಂಪಲ್ ಆಗಿರೋದು, ಯಾಕಂದರೆ ಅದು ತುಂಬ ಇರಿಟೇಟ್ ಆಗ್ತಾ ಇತ್ತು. ಹಾಗಾಗಿ ನನ್ನ ಬೆರಳು ಚಿಕ್ಕದಾಗಿರೋದ್ರಿಂದ ಒಂದು ಮೀಡಿಯಮ್ ಸೈಜಲ್ಲಿ ರಿಂಗಿಗಳ ಟೈಪ್ ತೊಗೊಂಡಿದ್ದೀನಿ. ಇದು ಬಿಡಿದು ಸಿಂಗಲ್ ಪೀಸ್ ಬರುತ್ತೆ ಈ ಥರ. ಸೊ ಇದೊಂದು ಸೆಟ್ ತೊಗೊಂಡೆ. ಹಾಗೆ ಇನ್ನೂ ಒಂದು ಇವಾಗ ಟ್ರೆಂಡಿಂಗಲ್ಲಿದೆ ಚಿಕ್ಕದಾಗಿರೋದು, ಸಿಂಗಲ್ ಡಿಸೈನ್ ಹಾಕ್ತಾರೆ ಇವಾಗ.
ನಾನು ಇರಲಿ ಒಂದು ಸೆಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಫ್ಯೂಚರಲ್ಲಿ ಚೇಂಜ್ ಮಾಡುವ, ಬೇಕಂದರೆ ಇದು ಬೇಕಂದರೆ ಅದು ಅನ್ನೋ ಆಪ್ಷನ್ ಇಟ್ಕೊಂಡು 2 ಸೆಟ್ ತೊಗೊಂಡಿದ್ದೀನಿ. ಅದರ ನೆಕ್ಸ್ಟು ನಾನು ಕಿವಿ ಓಲೆ ಚುಚ್ಚಿದ್ವಿ. ಪಾಪು ನೆಕ್ಸ್ಟ್ ತೋರಿಸ್ತೀನಿ ನಾನು, ಈಗ ಇವಾಗಲೇ ಬೇಡ ಅಂತ. ಸೊ ಇಷ್ಟಕ್ಕೇ 15,295 ರೂಪಾಯಿ ಆಯಿತು. ಇವಾಗ ಕೇಳೋ ಹಾಗೆ ಇಲ್ಲ ಯಾರನ್ನೂ. ಹಿಂದೆ ಹಳ್ಳಿ ಬೇರೆ ಬರ್ತಾಯಿದೆ, ಕಟ್ ಮಾಡೋ. ಸೊ ಇದಿಷ್ಟು ಬೆಳ್ಳಿ ಐಟಮ್ಗೆ ಅಷ್ಟಕ್ಕೆ ಅಲ್ಲ, ವಿತ್ ಇಯರಿಂಗ್ಸ್ಗೆ ಅವಳಿಗೆ ಕಿವಿ 3 ಚುಚ್ಚಿದ್ದಕ್ಕೂ ಸೇರಿ 15,000 ಚೇಂಜ್ ಆಯಿತು. 1 ಗ್ರಾಮ್ ಸಮಥಿಂಗ್ ಇದೆ. ಸೊ ಇವಾಗ ಅದು 8,000 ಏನೋ ಸಮಥಿಂಗ್ ಆಯಿತು. ಅದ್ರ ನೆಕ್ಸ್ಟು ಇದು 8,000 ಸಮಥಿಂಗ್ ಆಯಿತು. ಟೋಟಲ್ ಸೇರಿ 16,000 ಆಗಿದೆ ಅಷ್ಟು ರೇಟು. ಕೇಳಬೇಕಾ ಇವಾಗ ಗೋಲ್ಡ್ ರೇಟು ತುಂಬ ಜಾಸ್ತಿ ಇದೆ. ಸೊ ಇಲ್ಲಿವರೆಗೂ ನೋಡಿದ್ದು ನನ್ನ ಮಗಳ ಕಲೆಕ್ಷನ್ಸ್, ಏನೆಲ್ಲ ತೊಗೊಂಡು ಬಂದ್ವಿ ಅವಳಿಗೆ ಅಂತ ಅಂದ್ಬಿಟ್ಟು ನೋಡಿದ್ರಿ. ಸೊ ಇವಾಗ ನಮ್ಗಳಿಗೆ ಏನು ತೊಗೊಂಡ್ವಿ, ನನಗೂ ಅಮ್ಮಂಗೂ ಅಕ್ಕಂಗೂ ಏನು ತೊಗೊಂಡ್ವಿ ಅಂತ ಅಂದ್ಬಿಟ್ರೆ ತೋರಿಸ್ತೀನಿ. ಸೀರೆಗಳೇ, ಅಫ್ಕೋರ್ಸ್ ಸೀರೆಗಳೇ ಆಗಿರುತ್ತೆ. ಹಾಂ ನೋಡಿ, ಈ ಸೀರೆ ಹೇಗಿದೆ, ಚೆನ್ನಾಗಿದೆ ಅಲ್ಲ. ಸೊ ನಮ್ಮ ಅಮ್ಮಂಗೆ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಇದಕ್ಕೆ ಆಫರಲ್ಲಿ ಇತ್ತು ಆ್ಯಕ್ಚುಲಿ ಸೀರೆಗಳೆಲ್ಲ. ಒಂದು ಸ್ವಲ್ಪ ಇದು 1,500 ರೂಪಾಯಿದು 600 ಚೇಂಜ್ ಕೊಡ್ತೀವಿ ಅಂತ ಹೇಳಿದರು. ಸೊ ಬಿಡೋಕ್ಕೆ ಮನಸ್ಸೇ ಆಗಲಿಲ್ಲ, ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಬಾರ್ಡ್ರ್ ಡಿಸೈನ್ ಆಗಲಿ ಇವನ್ ಯೂನಿಕ್ ಆಗಿತ್ತು ನಮಗೆ ಕಲರ್ ಆಪ್ಷನ್ಸು. ಹಾಗೆ ಪತ್ಲ ಅಂತಾರಲ್ಲ, ಇಲ್ಲಿ ತೆಳು ಸೀರೆ ಡೈಲಿ ವೇರ್ಗೆ ನಮ್ಮಮ್ಮಂಗೆ ಈ ಕಲರ್ ಇರಲಿಲ್ಲ. ಹಾಗಾಗಿ 250 ಇಲ್ಲಿ ಆಫರ್ ರೇಂಜಲ್ಲಿ ಸಿಕ್ತು. ತುಂಬ ಚೆನ್ನಾಗಿದೆ ಈ ಸೀರೆ, ಮಿದುವಾಗಿದೆ ಸೀರೆ, ಮೈ ಮೇಲೆ ಹಾಕೊಂಡ್ರೆ ತುಂಬ ಹಗುರವಾಗಿರುತ್ತೆ. ಹಾಗಾಗಿ ಈ ಸೀರೆನ ತೊಗೊಂಡ್ವಿ. ಅದನ್ನು ನೆಕ್ಸ್ಟ್ ತೊಗೊಂಡಿದ್ದು ನಾನಲ್ಲ, ನಮ್ಮಮ್ಮ. ಇವರು ಮೊದಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು ಇದನ್ನು, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಈ ಸೀರೆನೂ ಅಷ್ಟೇ ಚಿಕ್ಕ ಬಾರ್ಡ್ರಲ್ಲಿದೆ. ಈ ಥರ ನಮ್ಮಮ್ಮಂಗೆ ಇರಲಿಲ್ಲ, ಈ ಥರ ಬಾರ್ಡ್ರಲ್ಲಿ ಈ ಕಲರ್ ಕಾಂಬಿನೇಷನಲ್ಲಿ ಇರಲಿಲ್ಲ. ಹಾಗಾಗಿ ಇದೂ ಒಂದು ಸೀರೆ ತೊಗೊಂಡ್ವಿ. ಇದು 1,500 ರೂಪಾಯಿ. ಅದ್ರ ಜೊತೆ ಈ ಸೀರೆ ಅಂತೂ ನಂಗೆ ಸಖತ್ ಇಷ್ಟ ಆಗಿದ್ದು. ತುಂಬ ಅಂದರೆ ತುಂಬ ಮಿದು ಆ್ಯಂಡ್ ಕಲರ್ ಕಾಂಬಿನೇಷನ್ ನನ್ನ ಹತ್ರನೂ ಇದೆ, ಬಟ್ ಅದೆಲ್ಲ ಲೈಟ್ ಪಿಂಕ್ ಕಲರ್ ಆಗುತ್ತೆ. ಇದು ಸ್ವಲ್ಪ ಹೈಲೈಟ್ ಆಗುತ್ತೆ. ಯಾವುದೇ ಫಂಕ್ಷನ್ಗೆ ಹೋದ್ರೂ ನೈಟ್ ಟೈಮ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಬಾರ್ಡ್ರ್ ಆಗಲಿ ತುಂಬ ಸ್ಮೂತ್ ಇದೆ, ಉಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಸೀರೆ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಇದು ಒಂದು ಸೀರೆ. ಇದು 1,500 ರೂಪಾಯಿ ಕೊಟ್ಟಿದ್ದು ನಮ್ಮಮ್ಮ. ಕಾಸ್ಟ್ಲಿ ಸೀರೆ ಅಂತಂದರೆ ಒಂದೇ ಒಂದು, ಅದು ನಂದು ಮಾತ್ರ ತಗೊಂಡಿರೋದು. ಈ ಸೀರೆ ಬಂದ್ಬಿಟ್ಟು ನಾವು ಇಲ್ಲಿ ತೊಗೊಂಡಿಲ್ಲ, ನಮ್ಮ ಅಕ್ಕ ದಾವಣಗೆರೆಯಲ್ಲಿ ತೊಗೊಂಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ವೇಟ್ ಇದೆ ಈ ಸೀರೆ. 2,000 ರೂಪಾಯಿ, 2,200 ರೂಪಾಯಿ ಈ ಸೀರೆ. ಹೇಗಿದೆ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಅಮೌಂಟ್ ಹಾಗೆ ಇದೆ ಅಲ್ವಾ. ಬ್ಲೌಸ್ ಆಗಲಿ ಇವನ್ನ ಕಾಂಬಿನೇಷನ್ ಆಗಲಿ ನಂಗೆ ಸಖತ್ ಇಷ್ಟ ಆಯ್ತು. ಈ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ, ಆದರೆ ತುಂಬ ಇಷ್ಟು ದೊಡ್ಡ ಬಾರ್ಡ್ರಲ್ಲಿ ಇದೆ ಈ ಕಾಂಬಿನೇಷನ್ ಆಗಲಿ. ತುಂಬ ಡಬಲ್ ಶೇಡ್, ಒಂಥರ ಪಿಂಕ್ ಆ್ಯಂಡ್ ಗ್ರೀನ್ 2 ಬರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಶೈನಾಂಗ ಇದೆ ಬೆಳಕಿಗೆ ಅಂತಂದ್ಬಿಟ್ಟು. ಹಾಗಾಗಿ ಇದು ಒಂದು ಸೀರೆ. ಇಷ್ಟು ಇನ್ನೂ 2 ಸೀರೆಗಳಿತ್ತು, ಅದು ಒಂದು ಹಬಿ ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಇನ್ನೂ ಒಂದು ಸೀರೆ ನಮ್ಮ ಅಕ್ಕ ತೊಗೊಂಡು ಹೋಗಿದ್ದಾಳೆ. ಹಾಗಾಗಿ ಆ ಸೀರೆಗಳು ತೋರಿಸ್ತಲ್ಲ. ಅಫ್ಕೋರ್ಸ್ ಫಂಕ್ಷನ್ ಟೈಮಲ್ಲಿ ವಿಡಿಯೋ ನಾನು ಮಾಡಿ ಹಾಕ್ತಿರ್ತೀನಿ, ಆಗ ನೀವೇ ನೋಡ್ತೀರ ಆ ಸೀರೆಗಳು ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ ಇಷ್ಟೆಲ್ಲ ತೊಗೊಂಡ್ವಿ. ಹಾಗೆ ಇದ್ರ ಜೊತೆಗೆ ಒಂದು ತೊಟ್ಲು ತೊಗೊಂಡ್ವಿ. ಪಾಪು ಫಂಕ್ಷನ್ ತೊಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಒಂದು ತೊಟ್ಲು ತೊಗೊಂಡಿದ್ದೀವಿ. ಇಷ್ಟೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ ನಾವು ಪಾಪು ಫಂಕ್ಷನ್ಗೆ. ಇಷ್ಟು ಪ್ರಿಪ್ರೇಷನ್ ಆಗಿದೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ, ಯಾಕಂದರೆ ಇಷ್ಟೇ, ನಾನು ಶಾಪಿಂಗ್ ಅಂತ ಜಾಸ್ತಿ ಏನು ಮಾಡಿಲ್ಲ. ಹಾಗಾಗಿ ಸೊ ಇದಾಗಿತ್ತು ನನ್ನ ಮಗಳ ನಾಮಕರಣದ ಪ್ರಿಪ್ರೇಷನ್. ಬಟ್ಟೆ ಶಾಪಿಂಗ್ ಆಗಲಿ ಏನೇ ಆಗಲಿ ಇದಾಗಿತ್ತು ನನ್ನ ವಿಡಿಯೋ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಗುಡ್ ನೈಟ್.